ಬ್ಯಾಟಲ್ ಆಫ್ ಬಕ್ಸಾರ್ 1764 ಮೀರ್ ಕಾಸಿಂ ಒಂದು ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಟರ್ ಆಗಿದ್ರು. ಸ್ಟಾರ್ಟಿಂಗಲ್ಲಿ ಅವರು ಕಂಪನಿಗೆ ಲಾಯಲ್ ಆಗಿದ್ರು. ಅವರು ಕಂಪನಿಗೆ 2 lakh pounds ಕೊಡಿದ್ರು ಮತ್ತು ಕೆಲವು ಪ್ಲೇಸಸ್ ಗಿಫ್ಟ್ ಮಾಡಿದ್ರು. ಸ್ವಲ್ಪ ಟೈಮ್ ನಂತರ ಅವರು ತಮ್ಮ ಇಂಡಿಪೆಂಡೆಂಟ್ ಕಿಂಗ್ ಅಂತ ಡಿಕ್ಲೇರ್ ಮಾಡಿದ್ರು. ದಸ್ತಕ್ಸ್ ಮಿಸ್ಯೂಸ್ ಚೆಕ್ ಮಾಡಿ ಬೆಂಗಾಲಲ್ಲಿ ಎಲ್ಲಾ ಬಿಸ್ನೆಸ್ ಡ್ಯೂಟಿ ಫ್ರೀ ಅಂತ ಅನೌನ್ಸ್ ಮಾಡಿದ್ರು. ಇದರಿಂದ ಇಂಡಿಯನ್ಸ್ ಮತ್ತು ಬ್ರಿಟಿಷ್ ಟ್ರೇಡರ್ಸ್ ಈಕ್ವಲ್ ಕಾಂಪಿಟಿಷನ್ ಅಲ್ಲಿ ಇದ್ರು. ಅದು ಬ್ರಿಟಿಷ್ಗೆ ಇಷ್ಟ ಆಗಲಿಲ್ಲ. ಬ್ರಿಟಿಷ್ ಅವರು ಮೀರ್ ಜಾಫರನ್ನ ತಿರುಗಿ ಬ್ರಿಂಗ್ ಮಾಡಿ ಮೀರ್ ಕಾಸಿಮನ್ನ ಡಿಥ್ರೋನ್ ಮಾಡಿದ್ರು. ಇದನ್ನ ನೋಡಿ ಮೀರ್ ಕಾಸಿಂ ಬ್ರಿಟಿಷ್ ಕನ್ನಿಂಗ್ ಅರ್ಥ ಮಾಡ್ಕೊಂಡು ಅವರಿಗೆ ಅಪೋಸ್ ಮಾಡಲು ಆರ್ಮಿ ಆರ್ಗನೈಸ್ ಮಾಡಿದ್ರು. ಇಂಡಿಯನ್ ಮರ್ಚೆಂಟ್ಸ್ ಮತ್ತು ಆರ್ಟಿಸನ್ಸ್ ಅವರಿಗೆ ಸಪೋರ್ಟ್ ಮಾಡಿದ್ರು. ಮೀರ್ ಕಾಸಿಂ ಮುಘಲ್ ರೂಲರ್ ಶಾ ಆಲಂ II ಮತ್ತು ಅವಧ್ ನವಾಬ್ ಶುಜಾಉದ್ದೌಲಾ ಜೊತೆ ಅಗ್ರಿಮೆಂಟ್ ಮಾಡಿದ್ರು. ಇವೆಲ್ಲ ಕಂಬೈನ್ಡ್ ಫೋರ್ಸಸ್ ಬ್ರಿಟಿಷ್ ಆರ್ಮಿ ಹೆಕ್ಟರ್ ಮುನ್ರೋ ಲೀಡರ್ಶಿಪ್ ಅಲ್ಲಿ ಜೊತೆ ಬಕ್ಸಾರಲ್ಲಿ 1764 ಅಲ್ಲಿ ಫೈಟ್ ಮಾಡಿದ್ರು. ಫೈನಲಿ ಮೀರ್ ಕಾಸಿಂ ಡಿಫೀಟ್ ಆಗಿ ಬ್ಯಾಟಲ್ ಫೀಲ್ಡಿಂದ ಓಡಿಹೋದ್ರು. ಶಾ ಆಲಂ II ಸರೆಂಡರ್ ಮಾಡಿದ್ರು. ಕಂಬೈನ್ಡ್ ಫೋರ್ಸಸ್ ಬ್ರಿಟಿಷನ್ನ ಸ್ಟಾಪ್ ಮಾಡಕ್ಕೆ ಫೇಲ್ ಆಯ್ತು. ಔಟ್ಕಮ್ಸ್ ಪರಿಣಾಮ: ಶಾ ಆಲಂ II ಬ್ರಿಟಿಷ್ಗೆ ಬೆಂಗಾಲ್ ಮೇಲೆ ದಿವಾನಿ ರೈಟ್ಸ್ ಕೊಡಿದ್ರು. ಶಾ ಆಲಂ II ಬೆಂಗಾಲ್ ರೈಟ್ಸ್ ಎಲ್ಲ ಬ್ರಿಟಿಷ್ಗೆ ಇಯರ್ಲಿ ₹26 lakhsಗೆ ಹ್ಯಾಂಡ್ ಓವರ್ ಮಾಡಿದ್ರು. ಶುಜಾಉದ್ದೌಲಾ ಅವಧ್ ನವಾಬ್ ಕಂಪನಿ ಮೇಲೆ ವಾರ್ ಮಾಡಿದ್ದಕ್ಕೆ ₹50 lakhs ಇಂಡೆಮ್ನಿಟಿ ಪೇ ಮಾಡಬೇಕಾಯಿತು. ಮೀರ್ ಜಾಫರ್ ಡೆತ್ ಆದ ಮೇಲೆ ಕಂಪನಿಯವರ ಮಗಾಗಿ ಪೆನ್ಷನ್ ಕೊಡಿಸಿ ಬೆಂಗಾಲ್ ಅಡ್ಮಿನಿಸ್ಟ್ರೇಷನ್ ಫುಲ್ ಕಂಟ್ರೋಲ್ ತೆಗೊಂಡಿತು.